ನಮ್ಮ ಹೆಸರು ರಾಘವೇಂದ್ರ ಚಾರಿಡಿ, ನಮ್ಮ ಮಿಸಸ್ ನಂದಿನಿ ಎಮ್.ಆರ್, ನನ್ನ ಮಗಳು ಚಾರ್ಲ್ಸ್ ಸ್ಮಿತ್ ಆರ್. ನನ್ನ ಮಗಳು ಪ್ರೀಮೆಚೂರ್ ಬೇಬಿ, 7 ಮಂತ್ಸಲ್ಲೇ ಡೆಲಿವರಿ ಆಯಿತು. ಹುಟ್ಟಿದಾಗ 1 kg 300 ml ಇದ್ಲು, ವೆಯ್ಟ್ ಅಷ್ಟೇ ಇದ್ಲು. ಈ ಹುಡುಗಿ ಊಟ ಮಾಡೋದಿಲ್ಲ, ಏನು ತಿಂದಿಲ್ಲ, ಭಾಳ ಕಿರಿಕಿರಿ ಮಾಡೋಳು. ಮತ್ತು ಬೋನ್ಸ್ ಎಲ್ಲ ಟೈಟ್ ಇದ್ದು, ವೀಕ್ನೆಸ್ ಇದ್ಲು, ಮತ್ತು ನಡೀತಾ ಇದ್ದಿಲ್ಲ, ಮಲಗ್ತಾ ಇದ್ಲು. ಡೇ ಬೈ ಡೇ ಕೂರಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅದಾದ ನಂತರ ಕೂರಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಕಾಲಲ್ಲೇ ದೇಕಕ್ಕೆ ಸ್ಟಾರ್ಟ್ ಮಾಡಿದ್ಲು. ದೇಕಕ್ಕೆ ಸ್ಟಾರ್ಟ್ ಮಾಡಿದ್ಲು. ನಾವು ಸುಮ್ಮನೆ ಇದ್ವಿ. ಆಮೇಲೆ ವಾಕ್ ಮಾಡ್ತಾ ಇದ್ದಿಲ್ಲ, ನಡೀತಾ ಇದ್ದಿಲ್ಲ. ಅದನ್ನ ನಾವು ಡಾಕ್ಟರ್ನ ಕೇಳಿದಾಗ, ಕನ್ಸಲ್ಟ್ ಮಾಡಿದಾಗ ಅವರು ಶಿವಮೊಗ್ಗದಲ್ಲಿ ಧೀಮೈ ಹಾಸ್ಪಿಟ್ಲ್ ಯತೀಶ್ ಸರ್ನ ಕನ್ಸಲ್ಟ್ ಮಾಡೋಕ್ಕೆ ಹೇಳಿದ್ರು. ನಾವು ಯತೀಶ್ ಸರ್ನ ಕನ್ಸಲ್ಟ್ ಮಾಡಿದ್ವಿ. ಅವರು ಎಲ್ಲ ಎಕ್ಸ್ರೇ ಮತ್ತು ಬ್ರೈನ್ ಎಕ್ಸ್ರೇ ಮತ್ತು ಕಾಲ್ ಎಕ್ಸ್ರೇ ಎಲ್ಲ ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿದ ನಂತರ ಎಲ್ಲ ಚೆನ್ನಾಗಿದೆ. ಮಗುಗೆ ಫಿಸಿಯೋಥೆರಪಿನೇ ಮಾಡಿಸ್ಬೇಕಂತ ಹೇಳಿದ್ರು ಮೇಡಮ್. ಅದಾದ್ಮೇಲೆ ಫಿಸಿಯೋಥೆರಪಿ ಸ್ಟಾರ್ಟ್ ಮಾಡಿದ್ವಿ. ಫಿಸಿಯೋಥೆರಪಿ ಸ್ಟಾರ್ಟ್ ಮಾಡಿದ್ದು 2022ರಲ್ಲಿ 1 year ಸ್ಟಾರ್ಟ್ ಮಾಡಿದ್ವಿ. ಈಗ ನನ್ನ ಮಗು ಬಂದ್ಬಿಟ್ಟು ಚೆನ್ನಾಗಿ ನಡೀತಾಳೆ, ಚೆನ್ನಾಗಿ ಮೂವ್ಮೆಂಟ್ ಮಾಡ್ತಾಳೆ, ಅಂಗನವಾಡಿಗೆ ಹೋಗ್ತಾಳೆ, ಹುಡುಗರ ಜೊತೆಗೆ ಆಟ ಆಡ್ತಾಳೆ, ಒಬ್ಬಳೇ ಮಾತಾಡ್ತಾಳೆ, ಎಲ್ಲ ಗುರುತಿಸ್ತಾಳೆ. ತಮ್ಮನ್ನ, ಅಣ್ಣನ್ನ, ಅತ್ತೆನ ಎಲ್ಲನೂ ಗುರುತಿಸ್ತಾಳೆ. ಅಪ್ಪ ಅಮ್ಮನ್ನ ಎಲ್ಲ ಅಂತ ಮಾತಾಡ್ತಾಳೆ. ಊಟ ಮಾಡ್ಬೇಕಂತ ಕೇಳ್ತಾಳೆ, ಹಣ್ಣುಗಳು ಬೇಕಂತ ಕೇಳ್ತಾಳೆ. ಎಲ್ಲ ರೀತಿ ಸಪೋರ್ಟ್ ಮಾಡ್ತಾಳೆ. ನಮಗೆ ಈಗ ಭಾಳ ಖುಷಿಯಾಗಿದೆ. ಈಗ ನನ್ನ ಮಗಳು ಭಾಳ ಚೆನ್ನಾಗಿದ್ದಾಳೆ. ಧೀಮೈ ಫಿಸಿಯೋಥೆರಪಿಯಿಂದನೇ ನಾವು ಬಂದು 15 daysಯಿಂದನೇ ಚೆನ್ನಾಗಾದ್ಲು. ಇದರಿಂದ ನಾವು ಥ್ಯಾಂಕ್ಸ್ ಟು ಧೀಮೈ ಸ್ಟಾಫ್ಸ್, ಡಾಕ್ಟರ್ ಯತೀಶ್ ಸರ್, ಮೇಡಮ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀವಿ.